ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಸ್ಟವ್ದು ಆರ್ಡ್ರ್ ತೊಗೊಂಡ್ಮೇಲೆ ನನಗೆ 1 ನಿಮಿಷ ಪುರ್ಸೊತ್ತಾಗ್ತಾ ಇಲ್ಲ. 2 ಗಂಟೆ ನೋಡಿ ನಂದು ಇಷ್ಟು ಪ್ಯಾಕಿಂಗು ಇವತ್ತು. ಇದು ಎಲ್ಲ ದೊಡ್ಡದೆಲ್ಲ ಹೇಗೆ ಪ್ಯಾಕ್ ಮಾಡಿದೆ ಅಂತ ತೋರಿಸ್ತೀನಿ. ನೋಡಿ, ಇವ್ರು ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ಇವ್ರು ಬೇರೆ. ಇದಿಷ್ಟು ದೊಡ್ಡದು ಗುಲ್ಬರ್ಗಾಗೆ ಹೋಗ್ತಾ ಇರೋದು. ಅವರು ಇಷ್ಟು ಆರ್ಡ್ರ್ ಕೊಟ್ಟಿದ್ರು. ನೋಡಿ, ಸ್ಟವ್ ಇನ್ನೂ ಪ್ಯಾಕ್ ಮಾಡಬೇಕು. ತಿರ್ಗಾ ಆರ್ಡ್ರ್ ಕೊಟ್ಟಿದ್ದೀನಿ ಸ್ಟವ್ಗೆ. ಇದು ಬಾದಾಮ್ಗೊಂದು. ಬನ್ನಿ, ಇದೆಲ್ಲ ಹೇಗೆ ಪ್ಯಾಕ್ ಮಾಡಿದೆ ಅಂತ ತೋರಿಸ್ತೀನಿ ನಾನು. ನಮ್ಮ ಸ್ಟವ್ದು ಪ್ಯಾಕಿಂಗ್ ನಡೀತಾ ಇದೆ. ನನಗೊಂದು ವಿಡಿಯೋ ಹಾಕಿದಾಗಿಂದ ಒಂದು 100 ಸ್ಟವ್ಗೆ ಆರ್ಡ್ರ್ ಬಂತು. ಈ ಥರ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತರಿಸ್ತಾ ಇದ್ದೀನಿ. ಫ್ಯಾಕ್ಟ್ರಿಯಿಂದ ತರಿಸ್ಬಿಟ್ಟು ಈ ಥರ ಬಾಕ್ಸ್ ತರಿಸಿ ಬಾಕ್ಸ್ ಹಾಕಿ ಮಾಡ್ತಿರೋದು. ನೆಕ್ಸ್ಟು ನಾನು ಇದರಲ್ಲಿ 3 ಲೀಟ್ರ್ ಕುಕ್ಕರ್ ಇಟ್ಬಿಟ್ಟು ಹೇಗೆ ಅಡುಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಬಾಕ್ಸ್ ತರಿಸಿ ಪ್ಯಾಕಿಂಗ್ ಕಳಿಸ್ತಾ ಇರೋದು ನಾವು. ಒಂದು 4 ವ್ಯಾಕ್ಸ್ ಕ್ಯಾಂಡಲ್ ಬರುತ್ತೆ. ಲಾಸ್ಟ್ ಆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ. ನೂರು ಬಾಕ್ಸ್ ತರಿಸಿದ್ದೆ, ನೋಡೋಣ ಅಂತ ಹೇಳಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಅರ್ಜೆಂಟಿಗೆ ನಾವು ಟ್ರಿಪ್ ಹೋಗ್ಬೇಕಾದ್ರೂ ನಮಗಾಗತ್ತೆ. ಆಮೇಲೆ ಮನೇಲಿರುವಾಗ ಅರ್ಜೆಂಟಿಗೆ ದೇವ್ರ ಮನೇಲಿ ಇಟ್ಕೊಂಡು ನೀವು ತುಪ್ಪ ಏನಾದರೂ ಬಿಸಿ ಮಾಡ್ಕೊಳ್ಳೋಕ್ಕಾಗತ್ತೆ. ಇದ್ದರೆ ದೇವ್ರಿಗೊಂದು ನೈವೇದ್ಯ ಮಾಡ್ಕೊಳ್ಳೋದಕ್ಕಾಗತ್ತೆ. ತುಂಬ ಜನ ಇದನ್ನು ಮಡಿ ಸ್ಟವ್ ಅಂತಲೇ ಹೇಳ್ತಾರೆ. ಆಮೇಲೆ ಟ್ರಿಪ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟು ವಯಸ್ಸಾಗಿರೋರು ಇರ್ತಾರೆ ಜೊತೇಲಿ, ಇಲ್ಲ ಮಕ್ಕಳಿರ್ತಾರೆ, ಒಂದು ಬಿಸಿನೀರು ಮಾಡ್ಕೊಳ್ಳೋದಕ್ಕೆ, ಒಂದು ಕಾಫಿ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಆಯ್ತಮ್ಮ, ಇನ್ನು ಇವಾಗ ಆರ್ಡ್ರ್ ಹೇಳಿದ್ದೀನಿ, ಬರುತ್ತೆ ಅದು. ನೋಡಿ, ಈ ಥರ ಪ್ಯಾಕ್ ಆಗಿರುತ್ತೆ ನೋಡ. ಈ ಥರದ್ದು ಒಂದು ವ್ಯಾಕ್ಸು, ಒಂದು ಸ್ಟವ್ವು ಕೊಡ್ತೀನಿ. ಎಕ್ಸ್ಟ್ರಾ ವ್ಯಾಕ್ಸ್ ಹೇಳಿದರು. ತುಂಬ ಜನ 5 ಪ್ಯಾಕೆಟು 8 ಪ್ಯಾಕೆಟು ವ್ಯಾಕ್ಸ್ ಹೇಳಿದ್ದಾರೆ. ಇವಾಗ ಅದ್ರ ಜೊತೇಲಿ ಅವರಿಗೆ ಈ ಸ್ಟವ್ ಜೊತೆಲಿ ಇದನ್ನು ನಾರ್ಮಲ್ ಕೊಟ್ಟೆಮ್ಮ, ನಾರ್ಮಲ್ ಕೊಡೋದು. ಇನ್ನು ಎಕ್ಸ್ಟ್ರಾ ಕೇಳಿದವ್ರಿಗೆ ಎಕ್ಸ್ಟ್ರಾ ಹೀಗೆ ಕಳಿಸ್ತೀನಿ. ನೋಡಿ, ಇವರೊಬ್ಬರು ತುಂಬ ಆರ್ಡ್ರ್ ಕೊಟ್ಟಿದ್ದಾರೆ. 1 kg ಬಾರ್ಲಿ, 3, 4 1 kg ಬಾರ್ಲಿ, 1 kg ಹೆಸರುಕಾಳು ಜ್ಯೂಸು, 1 kg ಹೆಸರುಕಾಳು ಜ್ಯೂಸು, 1 kg ಫೇಸ್ ವಾಶ್ ಪೌಡರು, 1 kg ಫೇಸ್ ವಾಶ್ ಪೌಡರು, 1 kg ಕಷಾಯ ಪೌಡರು, 3, 4 1 kg ವೆಯ್ಟ್ ಲಾಸ್ ಪೌಡರು, 1 kg ವೆಯ್ಟ್ ಲಾಸ್ ಪೌಡರು, 200 ಗ್ರಾಮ್ ಗ್ರೀನ್ ಟೀ, 1 kg ರಾಗಿ ಅಂಬಲಿ ಪೌಡರ್. ಇಷ್ಟು ಕೊಟ್ಟಿದ್ದಾರೆ. ನನಗೆ ಈ ಥರ ಬಾಕ್ಸ್ಗಳು ಹೊಂಚೋಕ್ಕೆ ಕಷ್ಟ ಆಗೋಗುತ್ತೆ. ಇಷ್ಟೆಲ್ಲ ಆರ್ಡ್ರ್ ಬರುತ್ತಲ್ಲ. ಇದು ಗುಲ್ಬರ್ಗಾಯಿಂದ ಕೊಟ್ಟಿರೋದು. ಅವ್ರಿಗೆ ನಾನು ಬಾದಾಮ್ಗೊಂದು 1/4 kg ಬಾದಾಮ್ಗೊಂದು ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಒಂದು
ನನಗೆ ಈ ಥರ ದೊಡ್ಡದು ಸ್ವಲ್ಪ ಪ್ಯಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ತುಂಬ ಈ ಥರ ದೊಡ್ಡದು ಆರ್ಡ್ರ್ ಬಂದ್ಬಿಡುತ್ತೆ ನನಗೆ. ಅವಳು ನಮ್ಮ ಹುಡುಗಿ ಇದ್ದಿದ್ರೆ ಚೆನ್ನಾಗಿ ಪ್ಯಾಕ್ ಮಾಡಿರೋಳು. ನನಗೆ ಅಷ್ಟು ಬರಲ್ಲ. ಅವಳು ಮಗು ಹುಷಾರಿಲ್ಲ ಅಂತ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಈ ಥರ ಇದಕ್ಕೆ ಸೀದಾ ಸೆಲೋ ಟೇಪು ಈ ಥರ ತೊಗೊಂಡು ಬಂದಿರ್ತೀನಿ. ತುಂಬ ಟೈಟಾಗೆ ಪ್ಯಾಕ್ ಮಾಡಿರ್ತೀನಿ ನಾನು, ಯಾಕಂದರೆ ಇಲ್ಲಿಂದ ಅದು ಗುಲ್ಬರ್ಗಕ್ಕೆ ಹೋಗ್ಬೇಕಲ್ಲ ಹಾಗೆ. ನೋಡಿ ಫೈನಲಿ ಈ ಥರ ಪ್ಯಾಕ್ ಮಾಡಿದ್ದೀನಿ. ನೋಡಿದ್ರಾ, 10 kg ಬಾದಾಮ್ ಗೋಂದು ತರಿಸಿದ್ದೀನಿ. ನೋಡಿ ಈ ಥರ ಇರುತ್ತೆ ಬಾದಾಮ್ ಗೋಂದು. ನಾನು ಇದನ್ನು ದುಡ್ಡು ಕೊಡ್ತಾ ಇಲ್ಲ. ಇದು ಒಂದು ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇವಾಗ ಬೇಸಿಗೆಗಾಲಕ್ಕೆ ಸ್ವಲ್ಪ ಡಿಮ್ಯಾಂಡೇ ಇದು. ಹಾಗಾಗಿ ನನಗೆ ಕಡಿಮೆ, ನಾನು 15 kg ಹೇಳಿದ್ದೆ, ಅವ್ರು 10 kg ಕೊಡ್ತೀನಿ, ಸಂಜೆ 5 kg ಕೊಡ್ತೀನಿ ಅಂತ ಹೇಳಿದ್ರು. ಸ್ಟಿಕ್ಕರ್ ಮಾಡಿಸ್ಕೊಂಡು ಬಂದಿರ್ತೀನಿ ಈ ಥರದ್ದು. ಅವರು ಏನು ಅಡ್ರೆಸ್ ಕೊಟ್ಟಿರ್ತಾರೆ ಆ ಅಡ್ರೆಸ್ಗೆ ನನ್ನ ಮಗಳು ಆರ್ಡ್ರ್ ಮಾಡಿಕೊಡ್ತಾಳೆ. ನಾನು ಜೆರಾಕ್ಸ್ ಅಂಗಡಿಗೆ ಹೋಗಿ ಈ ಥರ ಪ್ರಿಂಟ್ ತೊಗೊಂಡು ಬರ್ತೀನಿ. ಅವರು ಏನೇನು ಆರ್ಡ್ರ್ ಕೊಡ್ತಾರೆ ನೋಡಿ, ಅವ್ರು ಏನೇನು ಆರ್ಡ್ರ್ ಕೊಡ್ತಾರೆ ಅದನ್ನು ನೋಡ್ಕೊಂಡು ಪ್ಯಾಕ್ ಮಾಡಬೇಕು. ತುಂಬ ಇದು ಬಾದಾಮ್ ಗೋಂದು ಹೇಳಿದ್ನಲ್ಲ ಬೇಸಿಗೆಗೆ ಅಂತ ಕೊಡ್ತಾ ಇದ್ದೀನಿ. ಈ ಥರ ಪ್ಯಾಕ್ ಆಗುತ್ತೆ ನೋಡಿ. ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇನ್ನೂ ಇಷ್ಟೆಲ್ಲ ಇದೆ, ಒಟ್ಟು 58 ಇದೆ ಪ್ಯಾಕ್ ಮಾಡಬೇಕು. ನೋಡಿ ಇವರು ಇಷ್ಟು ಆರ್ಡ್ರ್ ಕೊಟ್ಟಿದ್ದಾರೆ. ದೊಡ್ಡ ಕವರ್ ತೊಗೊಳ್ತೀನಿ. ನೋಡಿಕೊಂಡು ಒಂದೊಂದ್ಸರಿ ತುಂಬ ಆರ್ಡ್ರ್ ಇದ್ದಾಗ ಮಿಸ್ಟೇಕ್ ಆಗೋಗುತ್ತೆ. ಹೆಸ್ರು ಒಂದೇ ಇರುತ್ತೆ, ಪಿನ್ ಕೋಡ್ ನೋಡ್ಕೊಳ್ಳಲ್ಲ, ಅವ್ರಿಗೆ ಇದು ಇವ್ರಿಗೆ ಅದು ಹೋಗುತ್ತೆ. ಆ ಥರ ಎಷ್ಟೋ ಆಗಿದೆ. ಆದರೆ ಈಗ ಯಾರ ಫೋನು ಎತ್ತಲ್ಲ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ. ಆಮೇಲೆ ಇದು ಯಾರ ಹತ್ರನೂ ಮಾತಾಡಲ್ಲ, ಒಳಗೆ ಯಾರನ್ನೂ ಸೇರಿಸಲ್ಲ. ಯಾರು ಬಂದ್ರೂ ಆರ್ಡ್ರ್ ತೊಗೊಳ್ಳಲ್ಲ. 2 ಅವರ್ ಆರ್ಡ್ರ್ ತೊಗೊಳ್ಳಲ್ಲ ಈ ಟೈಮಲ್ಲಿ. ಯಾಕಂದರೆ ಇಲ್ಲಿ ಮಿಸ್ಟೇಕ್ ಆದರೆ ತಿರ್ಗಾ ನನಗೆ ಕೊರಿಯರ್ ಚಾರ್ಜ್, ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿರುತ್ತಲ್ಲ, ನಾನೇ ಕೊರಿಯರ್ ಚಾರ್ಜ್ ಕೊಡಬೇಕಾಗತ್ತೆ. ಆಮೇಲೆ ಪಾಪ ಅವ್ರಿಗೂ ಬೇಜಾರು. ಹಾಗಾಗಿ ಇಷ್ಟ ಆಯಿತು. ಇದು ಎಣ್ಣೆ, ಇದು ಬಾದಾಮ್ ಗೋಂದು ಹೋಗಿಟ್ಟು ಇದು ತೆಗೆದು ಇದ್ರೊಳಗಡೆದು ಇಷ್ಟು ಈ ಥರ ಪ್ಯಾಕ್ ಆಗುತ್ತೆ ನೋಡಿ. ಸ್ಟವ್ನ ಈ ಥರ ಪ್ಯಾಕ್ ಮಾಡ್ತೀವಿ. ಫಸ್ಟೇ ನೋಡ್ಕೊಂಡೆಲ್ಲ ತೆಗೆದಿಟ್ಬಿಡ್ತೀನಿ. ದಿನ ವೀಡಿಯೋ ಮಾಡಲ್ಲ ನಾನು, ವೀಡಿಯೋ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ನೋಡಿ. ಈ ಥರ ಒಬ್ರೊಬ್ಬರು ಬೇರೆಯವ್ರು ಬರ್ತಾರೆ ಮನೆಯೆಲ್ಲ, ಆಮೇಲೆ ಕ್ಲೀನ್ ಮಾಡಿಸ್ಕೊಳ್ತೀನಿ. ಇವರು ಒಂದು ಸ್ಟವ್ವು 2 ಎಣ್ಣೆ ಆರ್ಡ್ರ್ ಕೊಟ್ಟಿದ್ರು. ನೋಡಿಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಮಿಸ್ಟೇಕ್ ಆಗೋಗುತ್ತೆ, ಪ್ರಾಬ್ಲಮ್ ಆಗುತ್ತೆ.
ಈ ಕಾರ್ಟೋರ್ ಬಂದು ತೊಗೊಂಡೋದ್ರು, ಅವ್ರು ಬೇಗ ಬರ್ತಾರೆ. ಮಿಕ್ಕಿದವರೆಲ್ಲ ಲೇಟ್ ಬರೋದು. ಟೈಟಾಗಿ ಪ್ಯಾಕ್ ಮಾಡಬೇಕು, ಲೂಸಾಗಿ ಪ್ಯಾಕ್ ಮಾಡಿದ್ರೆ ಗಾಳಿ ಹೋಯ್ತು ಅಂತ ಹೇಳಿ ನಮಗೆ ಕೊರಿಯರ್ ಚಾರ್ಜು ಜಾಸ್ತಿ ಬೀಳುತ್ತೆ. ನಾವು ತೊಗೊಂಡಿದ್ದಕ್ಕಿಂತ ಒಂದೊಂದ್ಸರಿ ತುಂಬ ಆಗೋಗುತ್ತೆ. ಸ್ಟವ್ವೇ ಇವತ್ತು ಜಾಸ್ತಿ ಇರೋದು ಆರ್ಡ್ರು. ಪ್ಯಾಕಿಂಗ್ ಎಲ್ಲ ಈ ಥರ ಕೊರಿಯರ್ ಪ್ಯಾಕ್ ಎಲ್ಲ ನಾನೇ ಮಾಡೋದು. ಆ ಹುಡುಗಿನ ಬಿಡಲ್ಲ, ಅವಳಿಗೆ ಓದೋದಕ್ಕೆ ಬರಲ್ಲ, ಹಾಗಾಗಿ ನಾನೇ ಮಾಡ್ತೀನಿ. ಇವರು 2 ಸ್ಟವ್ವು ಮತ್ತು ಒಂದು 8 ಗ್ಯಾಸು ಜಾಸ್ತಿ ಕೊಟ್ಟಿದ್ದಾರೆ ಆರ್ಡ್ರು. ಸ್ಟವ್ದು ನಾನು ಈಗ ಶುರು ಮಾಡಿರೋದಲ್ವ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಪ್ಯಾಕ್ ಮಾಡಬೇಕು. ಬೇರೆ ನನ್ನ ಪ್ರಾಡಕ್ಟ್ ಎಲ್ಲ ಪ್ಯಾಕ್ ಮಾಡೋ ಅಭ್ಯಾಸ ಇದೆ. ಸ್ಟವ್ದು ಸ್ವಲ್ಪ ಇದಿದೆಯಲ್ಲ, ದೊಡ್ಡ ಕವರ್ ತೊಗೊಬೇಕು. ಹಿಂಗೆ ಒಂದೊಂದು ಸರಿ ಈ ಥರ ಆಗುತ್ತೆ. ಇದು ಸ್ವಲ್ಪ ದೊಡ್ಡದು, ಇದು ಚಿಕ್ಕದು. ಇದು 8x10, ಇದು 10x12, ಇದು ದೊಡ್ಡದು 12x14 ಇರಬೇಕು. ಹಿಂಗೆ ತುಂಬ ದೊಡ್ಡದು ಎಲ್ಲ ಸೈಜು ಇಟ್ಕೊಂಡಿರ್ತೀನಿ ನಾನು. ಎರಡು ಸ್ಟವ್ವು, ಇದು 8 ಗ್ಯಾಸ್. ಈ ಥರ ಪ್ಯಾಕ್ ಆಯ್ತು ನೋಡಿ. ಏನಕ್ಕೆ ಓ ಪಿಕಪ್ ಕೊಡಲಿಲ್ಲ ಅಂದರೆ ಅಷ್ಟೇ ನನಗೆ ಕಸ್ಟಮರ್ ಹೊಡಿತಾರೆ ನೋಡಿ. ನಮ್ಮ ಇವ್ರು ಇದೆ ನಿಮ್ದು, ಇಷ್ಟು ನಿಮ್ಮದು. ಫಸ್ಟ್ ಟೈಮ್ ಅಲ್ವಾ? ನೋಡಿ, ಇನ್ನು ಇವ್ರು ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ಇಷ್ಟು ಕೆಲಸ ನಮ್ಮದು. ನೋಡಿದ್ರಲ್ಲ, ಈಗ ನಾನು ಹೋಗಿ ಇನ್ನೂ ಅಡುಗೆ ಮಾಡಿಕೊಂಡು ಏನಾದರೂ ತಿನ್ನಬೇಕು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.